ಅವರೆಲ್ಲ ಎಷ್ಟು ಆರಾಮಾಗಿ ಹೇಳ್ಬಿಡ್ತಾರಪ್ಪ, ಏನು ಮಾಡೋಕ್ಕಾಗಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಟ್ ಅವರಿಗೆ ಅವ್ರ ಕೆಲಸ ಹೆಚ್ಚಾದರೆ ನಮಗೆ ಮನೆಯಾಗಿರೋರಿಗೆ ಕೆಲಸ ಇದು ಹೆಚ್ಚು. ಬಟ್ ಹೊರಗಡೆ ಹೋಗಿ ದುಡ್ಕೊಂಡ್ಬಿಡ್ಬೋದು, ಅದು ತೊಂದರೆ ಇಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಪ್ಪ ಹೊರಗಡೆ ಹೋಗಿ ಕೆಲಸ ಮಾಡ್ಬಂದು ಮನೆಯಾಗ ಒಂದು ಕಸನೂ ಸಾಕು, ಮನೆಗೆ ಊಟ ಕೆಲಸ ಮಾಡಿದಾಳೆ ಅಂತಂದೇಳಿ ಶಬಾಷ್ ಅಂತಂದೇಳಿ ಇದು ಆಕ್ಚುಲಿ ಚೆನ್ನಾಗಿರೋದು ಅಂತಾರೆ. ಬಟ್ ಮನೆಗಿರೋರಿಗೆ ಆ ಕ್ರೆಡಿಟೇ ಸಿಗಲ್ಲ ಹೇಳ್ಬೇಕಂತಂದ್ರೆ. ಅಯ್ಯೋ ಮನೆಗಿದೆಯಲ್ಲ ಬಿಡು, ಆರಾಮಾಗಿದೆಯಾ, ಇಂದೇನಿಲ್ಲ ಅಂತಂದೇಳಿ ಹೇಳ್ತಾರೆ. ಹೆಣ್ಮಕ್ಳು ಮನೆಯಾಗಿದ್ದೆ ಕೆಲಸ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ಆ ಮಕ್ಕಳು ನೋಡಿಕೊಂಡು ಈ ಮನೆ ಕೆಲಸ ಮಾಡಿಕೊಂಡು ಹೆಂಗೆ ಗೊತ್ತಾ ಅಡುಗೆ ಮಾಡೋದು. ಇವಾಗ ಡೈಲಿ ಬೇರೆ 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 ಮಾಡಬೇಕು ಅಡುಗೆ. ಬೆಳಗ್ಗೆ ಬೇರೆ, ಮಧ್ಯಾಹ್ನ ಬೇರೆ, ಮತ್ತು ರಾತ್ರಿಗೆ ಬೇರೆ, ಮತ್ತು ತಿರ್ಗಾ ನಾಳೆ ಮತ್ತೆ ನಾಳೆಗೆ ಅದನ್ನು ಬೇರೆ ಬೇರೆ ಅಡುಗೆಗಳು. ಅಯ್ಯೋಪ್ಪ, ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ ಈ ಲೋಪ. ನಿಜ ಸಾಕಾಗುತ್ತೆ ಹೇಳ್ಬೇಕಂದ್ರೆ. ಮೈಂಡಲ್ಲೆಲ್ಲ ಅದೇ ಇರುತ್ತೆ, ಅಯ್ಯೋ ಕೆಲಸ ಐತೆ, ಕೆಲಸ ಮಾಡಬೇಕು, ಅಯ್ಯೋ ಅಡುಗೆ ಇವತ್ತೇನು ಮಾಡಬೇಕು, ಹಂಗೆ ಆ ಥರ ಮೈಂಡ್ ಇರುತ್ತೆ. ಬಟ್ ಏನಂದರೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ನಾವು ಹೆಣ್ಮಕ್ಳು, ಆ ಥರ ಸಿಚುವೇಶನ್ ಇರುತ್ತೆ. ಬಟ್ ಅವ್ರಿಗೆ ಏನು ಗೊತ್ತಾಗುತ್ತೆ ಅಲ್ವಾ? ನಿಮಗೂ ಅನುಭವ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಓಕೆ, ಏನು ಮಾಡ್ತೀನಿ, ಯಾಕಂದರೆ ಮಧ್ಯಾಹ್ನ ಅಡುಗೆ ಮಾಡಬೇಕಲ್ವ. ಹಿಂಗೆ ಮಾತಾಡ್ಕೊಂತ ಕುಂತ್ಕೊಂಡ್ರೆ ಮಾತಾಡ್ತಾನೇ ಇರ್ತೀನಿ, ಅದಕ್ಕೋಸ್ಕರ. ಸರಿನಾ? ಓಕೆ ಬಾಯ್, ಮತ್ತು ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.